ಇಲ್ಲ, ಸೇಮ್ ಪವರ್ ಇಬ್ಬರಿಗೂ ಇದೆ. ಅವ್ರದ್ದು ಒಂದು ಫೋರ್ಸ್ ಇದ್ರೆ ಇವ್ರದ್ದು ಒಂದು ಸ್ವ್ಯಾಗ್ ಇದೆ. ಈ ಸ್ವ್ಯಾಗು ಈ ಸಾಂಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದು ನನಗೆ ಒಂದು ಲಕ್ ಅಂತಾರಲ್ಲ, ಆ ಲಕ್ ಜೊತೆಗೆ ಬಂದ್ಬಿಡ್ತು. ಯಾಕಂದ್ರೆ ಈ ಸಾಂಗ್ಗೆ ಫೋರ್ಸ್ ಗಿಂತ ಜಾಸ್ತಿ ಸ್ವ್ಯಾಗ್ ಇರ್ಬೇಕಾಗಿತ್ತು. ಆ ಸ್ವ್ಯಾಗ್ ನನಗೆ ಅವ್ರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್. ಎಲ್ರಿಗೂ ನಮಸ್ಕಾರ. ಸಂಡೇ ಆದ್ರೂ ಎಲ್ರೂ ಬಂದು ಟೈಮ್ ಮಾಡ್ಕೊಂಡು ಬಂದು ಫ್ರಮ್ ಡೇ ಒನ್ ಇಂದನೂ ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾ ತಂಡದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಅದೇ ಮಿಡ್ ನೈಟ್ ಅಲ್ಲಿ ಬಂದ್ರು, ಬೇರೆ ಸ್ಟೇಟ್ ಇಂದ ಬಂದು ಮಾಡಿದ್ರು ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ನನ್ ಒಂದು ಹಾನೆಸ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಂಗೆ ತುಂಬಾ ಕೊರಿತಾ ಇತ್ತು ಈ ವಿಷಯ. ಏನಂದ್ರೆ ಅಯ್ಯನ ಮನೆ ಬಂತು, ಅಯ್ಯನ ಮನೆ ಚೆನ್ನಾಗಾಯ್ತು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಆಯ್ತು. ನಂಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಓ ಅಯ್ಯನ ಮನೆ ಚೆನ್ನಾಗಾಯ್ತು, ಹಂಗಂದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿದ್ರು. ನಮ್ಗೆ ಬರ್ತಾ ಇದೆ, ಬೇರೆ ಆಪರ್ಚುನಿಟೀಸ್ ಗಳು ಬರ್ತಾ ಇದೆ, ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ. ಗೊತ್ತಿಲ್ಲ ಅದೇನಂತ, ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟ್ ಕೇಳಿಲ್ಲ ನಾನು. ಸೊ ಡೋಂಟ್ ನೋ ಏನದು ಅಂತ, ರೀಸನ್ನೇ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾದ್ರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನ ಖುಷಿ ಆಗುತ್ತೆ. ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ, ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳ್ಬೇಕಂದ್ರೆ 4 ಸಾಂಗ್ ಇದೆ, ಸಕ್ಕತ್ತಾಗಿದೆ 4 ಸಾಂಗ್ಗಳು. ನೆಕ್ಸ್ಟ್ ಒಂದು ಡ್ಯೂಯೆಟ್ ಸಾಂಗ್ ಬರುತ್ತೆ, ಅದು ತುಂಬಾ ಚೆನ್ನಾಗಿದೆ. ಮಿಡ್ ನೈಟ್ ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು 15 days ಇಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೋ ಕಷ್ಟ ಪಡ್ಕೊಂಡು ಪ್ರಣಮ್, ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಗೆ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಡಾನ್ಸ್ ಎಲ್ಲ ನಮ್ಗೆ ಸಿನ್ಸ್ ಐ ಕ್ಲಾಸಿಕಲ್ ಡಾನ್ಸರ್, ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್, ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ. ಸೊ ಅದನ್ನೆಲ್ಲ ಮಾಸ್ತರ್ ನಮ್ಗೆ, ಮತ್ತೆ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ, ಅಸಿಸ್ಟೆಂಟ್ಸ್ ಎಲ್ಲರೂ ನನ್ಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿಬಿಟ್ರು. ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮಾಸ್ತರ್ ಹೇಳ್ಬೇಕು ಅದನ್ನ. ಅಂಡ್ ನೀವ್ಗಳೆಲ್ಲರೂ ಹೇಳ್ಬೇಕು, ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಆಕ್ಚುಲಿ ಮಾಸ್ಟರ್ ಹೇಳ್ದಂಗೆ 50% ಆಫ್ ದ ಸಾಂಗ್ ಅಷ್ಟೇ. ಇನ್ನ ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೇನು ಆಗಸ್ಟ್ 22ನೇ ತಾರೀಕು ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ ಇದು, ಒಂದು ಫೀಲ್ ಗುಡ್ ಫಿಲ್ಮ್. ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು, ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು, ಇದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರ್. ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಚ್ಚುಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಎಲ್ಲರೂ ಲೇಡೀಸ್ ಇಂದ ಇರ್ಬೋದು, ನಮ್ಮ ಕೃಷ್ಣಣ್ಣ ಆಗಿರ್ಬೋದು, ಅಂಡ್ ಸಚಿನ್ ಸರ್, ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ರಿಯಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನ್ಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನ್ನ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್, ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಮನೇಲಿ. ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಬರೋಣ ಅಷ್ಟೇ. ಸರ್ ನಿಜ ಸರ್, ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಸ್ವಲ್ಪ ತಡ ಆಗಿದ್ದಕ್ಕೆ. ಸ್ವಲ್ಪ ಜಾಸ್ತಿನೇ ಆಯ್ತು, ಸ್ವಲ್ಪ ಸ್ಮಾಲ್ ಇಶ್ಯೂ ಅದಕ್ಕೆ ಅದು ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ. ಅಂಡ್ ಸಾರಿ ಸರ್, ಸಾರಿ ಸರ್. ಆಮೇಲೆ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ. ಸೊ ಬಹಳ ಖುಷಿ ಆಗ್ತದೆ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ
ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಬಹಳ ಹತ್ರವಾಗಿದೆ ಸಿನಿಮಾ. ರಿಲೀಸ್ ಆದ್ಮೇಲೂ ಕೂಡ, ಒಂದು ವರ್ಷ ಆದ್ಮೇಲೂ ಈ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ. ಶ್ರೀಕಾಂತ್ ಅವರು ಕತೆ ಹೆಂಗ್ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗೇ ಇತ್ತು. ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ. ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗ್ಲೇ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವ್ರು ಏನು ಚೇಂಜಸ್ ಇಲ್ಲ. ಯೂಶುವಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದ್ ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಅಹೆಡ್, ತುಂಬಾ ಚೆನ್ನಾಗಿದೆ ಕತೆ, ಆಲ್ ದಿ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರುವಾಗಿ ಜರ್ನಿ. ಒಬ್ಬೊಬ್ರೆ ಎಲ್ಲ ಫ್ಯಾಮಿಲಿ ತರ ಆಗಿದ್ದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಮಂತ್ರಾಲಯಲ್ಲಿ ಇದ್ರು, ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗೋಯ್ತು. ಅಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನು ಡೌಟ್ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ, ಆರಾಮಾಗಿ, ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ರು, ನಾವು ಕಾಯ್ತಾನೆ ಇದ್ದೀವಿ. ಹೆಸರಲ್ಲೂ ಬಂದ್ಬಿಡ್ತು, ಬಟ್ ಸ್ಕೇಟಿಂಗ್ ಮಾಡಿಲ್ಲ ಇನ್ನ. ಅವರು ಜೆಂಟಲ್ಮನ್ ಅವರು ಕೃಷ್ಣನ. ಬಹಳ ಚೆನ್ನಾಗ ಮುದ್ದಾಕ ತೋರಿಸಿದ್ದಾರೆ ನಮ್ಮೆಲ್ಲರನ್ನು. ರಂಗಾಯಣ ರಘು ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ. ಅಂಡ್ ಎಕ್ವಿಪ್ಮೆಂಟ್ಸ್ ಅಷ್ಟೇ, ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಅಂಡ್ ಮೋರ್ ದನ್ ಎವ್ರಿಥಿಂಗ್ ಎಲ್ಸ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ. ಅಂಡ್ ತುಂಬಾ ಕ್ಲಾರಿಟಿ ಇದೆ. ಆಮೇಲೆ ನಮ್ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಎಡಿಟರ್ ಸರ್ ಹೇಳ್ತಾರೆ, ಸರ್ ನಿಮ್ ಕ್ಲಾಸ್ ಸಿನಿಮಾ ಸರ್, ಈ ಸಿನಿಮಾ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಾರೆ. ಸೊ ಆತರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಸರ್ ಕೃಷ್ಣಣ್ಣ ಅವರು. ಅಂಡ್ ಸಚಿನ್ ಸರ್, ನೀವು ಇವತ್ತು ಯಾವ್ದು ಹೀರೋ, ನಿಮ್ಮ ಮಧ್ಯಾಹ್ನ, ನಿಮ್ ಸಂಜೆ ಇವತ್ತು, ನಿಮ್ ದಿವಸ ಇವತ್ತು. ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದೀರ, ದೊಡ್ಡ ಹಿಟ್ ಆಗಿದೆ ಸಾಂಗ್. ಅಂಡ್ ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದೀನಿ, ನನ್ನ ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು, ಈ ಆಟೋ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳ್ದೆ ಕಣ. ಸೊ ಆಟೋ ರಿಕ್ಷಾಸ್ ಅಲ್ಲಿ ನಮ್ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಚಿನ್ ಸರ್ ಈ ತರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು, ಈ ಸಚ್ ಅ ಡಾರ್ಲಿಂಗ್. ನಮ್ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ, ಮೀಟ್ ಮಾಡಿದೆ, ಆರಾಮಾಗಿ ಚಿಲ್ಲಾಗಿ ಅವ್ರೊಂದು ಝೋನಲ್ಲಿ ಇರ್ತಾರೆ ಯಾವಾಗ್ಲೂ. ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ, ಇಡೀ ಇಂಡಿಯಾಗೆ ಇಷ್ಟ. ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ. ಅಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಮಿಂಗ್ ಟು ಧನು ಮಾಸ್ಟರ್, ಅವ್ರು ಹೇಳ್ತಾ ಇದ್ರು ನಾವು ನಮ್ ಸ್ವಾಗು ಅದು ಇದು ಅಂತ. ಗುರುಗಳ ಹತ್ರ ಇದ್ರೇನೆ ಶಿಷ್ಯಂದ್ರ ಹತ್ರ ಆಗೋದು. ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್. ಥ್ಯಾಂಕ್ ಯು ಧನು ಮಾಸ್ಟರ್, ಇದ್ರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ದೇನ್ ಕಲೆ ಇದೆಯೋ ನೀವು ಅದನ್ನ ಎದ್ದು ತೋರಿಸ್ತಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗಿದ್ರೆ ನಮಗೆ ಇನ್ನ ಸಪೋರ್ಟ್ ಸಿಗುತ್ತೆ. ಅಂಡ್ ಕಮಿಂಗ್ ಟು ಖುಷಿ ಅವರು, ನಿಜವಾಗ್ಲು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಮಾಸ್ಟರ್ ಹೇಳಿದ್ರಲ್ಲ, ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ, ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ. 10-12 ದಿವಸ ಅನ್ಸುತ್ತೆ ಜರ್ನಿ. ನಮ್ಗೆ ಏನಿಲ್ಲ ಕೆಲಸ, ಸ್ಟುಡಿಯೋಗೆ ಹೋಗೋದು, ರಿಹರ್ಸ್ ಮಾಡೋದು, ಆರಾಮಾಗಿ ನಕ್ಕೊಂಡು ಮಜಾ ಮಾಡು, ಊಟ ಮಾಡು. ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಇವ್ರು ಹೇಳ್ತಾ ಇದ್ರು ನನ್ ಡ್ಯಾನ್ಸಿಂಗ್ ಮ್ಯಾಚ್ ಮಾಡೋದು, ಆತರ ಏನೂ ಇಲ್ಲ. ನೀವು ಸಾಂಗ್ ನೋಡಿದಾಗ ಯಾರಾದ್ರೂ ನನ್ನ ನೋಡಿದ್ರ? ಶೀಸ್ ವೆರಿ ಗುಡ್ ಡ್ಯಾನ್ಸರ್, ಗ್ರೇಟ್ ಆಕ್ಟರ್. ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ, ಖುಷಿ ಅವರೇ. ಅಂಡ್ ಶೀಸ್ ಅ ಗ್ರೇಟ್ ಕೋ ಆರ್ಟಿಸ್ಟ್ ಆಲ್ಸೋ. ನಾವು ಸೆಟ್ಟರ್ ಆರಾಮಾಗಿ ನಕ್ಕೊಂಡು, ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ, ಏನೂ ಇಲ್ಲ, ಯಾವಾಗ್ಲೂ ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿದೀವಿ ಸಿನಿಮಾ. ಸೊ ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ಆ ದಿನಗಳನ್ನು. ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ನಮ್ಮ ಡೈರೆಕ್ಟರ್ ತುಂಬಾ ತುಂಬಾ ಮಜಾ ಮಾಡ್ತಿದ್ವಿ. ಆಮೇಲೆ ಕೃಷ್ಣಣ್ಣ, ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆಯಿಂದಾನು ಫ್ರೆಂಡ್ಸ್. ಸೊ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕದಾಗಿರ್ತಾ ಇತ್ತು ಸೆಟ್ ಅಲ್ಲಿ. ಸೊ ಬಹಳ ಮಜಾ ಮಾಡ್ಕೊಂಡು ಮಾಡಿದೀವಿ. ಅಂಡ್ ರಂಗಾಯಣ ರಘು ಸರ್ ಬಗ್ಗೆ ನಾನೇನ್ ಹೇಳಿ, ನಾನು ತುಂಬಾ ಚಿಕ್ಕವನವ್ರ ಬಗ್ಗೆ ಮಾತಾಡಕ್ಕೆ. ಬಟ್ ನನಗೆ ಸೆಟ್ ಅಲ್ಲಿ ಅವ್ರ 2ನೇ ತಂದೆ ತರಾನೇ ಇದ್ರು.
ಏನೇ ಇದ್ರು, ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರ್ಲಿ, ನಾನು ಏನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾ ಇದ್ರು, ಇಲ್ಲ ನಾನು ಅವ್ರಿಗೆ ಹೇಳ್ತಿದ್ದೆ, ಅವ್ರು ನನಗೆ ಕಲಿಸ್ತಾ ಇದ್ರು. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಈ ತರ ನನಗೆ ಇಷ್ಟು ಬೇಗನೆ ಕರಿಯರ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಆಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್, ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಮುಂದಿನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಕ್ಕಿರುತ್ತೆ ನನಗೆ. ಸೊ ಆಸ್ ಅನ್ ಆಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು. ಇಟ್ಸ್ ಇಸ್ ಗ್ರೇಟ್. ಥ್ಯಾಂಕ್ ಯು ರಂಗಾಯಣಗು ಸರ್, ಇದು ಒಪ್ಕೊಂಡು ನಮ್ಗೆ ಮಾಡಿದ್ದಕ್ಕೆ. ಅಂಡ್ ಇನ್ನೇನು ಹೇಳಿ, 22 ಆಗಸ್ಟ್ 22 ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀವಿ. ಬಹಳ ಎಕ್ಸೈಟ್ಮೆಂಟ್ ಇದೆ. 7.5 ವರ್ಷ ಆದ್ಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಗ್ಯಾಪ್ ಆಗಿತ್ತು. ಸೇಮ್ ಖುಷಿ ಅವರು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ. ಅಂಡ್ ಬಟ್ ನನಗೆ ಈ ಸಿನಿಮಾ, ಇಂಥ ಸಿನಿಮಾ ನನಗೆ ಒಂದು ರೀಲಾಂಚ್ ಅಂತಾನೆ ಹೇಳ್ಬೋದು. ರೀಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕನ್ಸುತ್ತೆ, ಅಷ್ಟೇ ಹೇಳಕ್ಕಾಗುತ್ತೆ. ಅಂಡ್ ಇಂಥ ಒಂದು ತಂಡ ಸಿಕ್ಕಿರೋದು, ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ 100% ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇವತ್ತಿನ ನನಗೆ ನನ್ನ ಫಸ್ಟ್ ಸಿನಿಮಾನು ಓಡಲಿಲ್ಲ. ಸೊ ಈ ಸಿನಿಮಾ ನಮ್ ಜನನು ನನ್ನ ಕೆಲಸ ನೋಡಿಲ್ಲ, ನಾನು ಹೆಂಗ್ ಮಾಡ್ತೀನಿ ಏನ್ ಮಾಡ್ತೀನಿ ನೋಡಿಲ್ಲ. ಸೊ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಕಾನ್ಫಿಡೆನ್ಸ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ, ಅದು ಜನ ಈ ಸಿನಿಮಾಯಿಂದ ನೋಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್, ಅಲ್ಲ ಸರ್, ಪಾಪ ಅವರು ಫ್ಯಾಮಿಲಿ ತರ ಅವರು, ಅಣ್ಣನ ಸಿನಿಮಾನೂ ಅವರೇ, ನನ್ನ ಸಿನಿಮಾನೂ ಅವರೇ. ಸೊ ಫ್ಯಾಮಿಲಿ ರಿಟರ್ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ನಾನು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋದು ಹೆಚ್ಚಿಗೆ ಇಲ್ಲ. ಬಟ್ ಈ ಸಿನಿಮಾಲು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್ ಅವರು ಸೇರ್ಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲ್ ಬಂದಿದೆ ಸಿನಿಮಾ ಅಂತ. ಸೊ ಹರೀಶ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆ ಇರಲಿ ನನ್ನ ತಡ ಮಾಡಿದ್ದು. ಅಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಲವ್ ಆಗಿರ್ಲಿ, ಆಕ್ಷನ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಏನಾದ್ರೂ ನಮ್ಗೆ ಕೆಲಸ ಮಾಡ್ಲೇಬೇಕು ಸರ್. ಸರ್ ಈ ಪಾತ್ರ ಹೆಂಗೆ ಅಂದ್ರೆ ಒಂದ್ ಲೈನ್ ಅಲ್ಲಿ ಹೇಳಕ್ಕಾಗಲ್ಲ ಸರ್. ಈ ಪಾತ್ರ ತುಂಬಾ ಇಮೋಷನ್ಸ್ ತುಂಬಿರೋ ಪಾತ್ರ, ಒಂದು ಮೆಚ್ಯೂರ್ ಪಾತ್ರ. ಅಂಡ್ ಒಬ್ಬ ಮಗ ಅಪ್ಪನ ಹೆಂಗ್ ನೋಡ್ಕೋತಾನೆ, ಹೆಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಆ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಅಪ್ಪಂಗ್ ತೊಂದರೆ ಆಗ್ದಂಗೆ. ಸೊ ನನ್ನ ಲವ್ ಸ್ಟೋರಿಯಲ್ಲೂ ಅಷ್ಟೇ, ಖುಷಿಯವ್ರ ಜೊತೆ ಹೆಂಗೆ ಅಂದ್ರೆ, ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನ್ ಹೆಂಗ್ ಸಾಲ್ವ್ ಮಾಡ್ಬೇಕು, ಇಮೋಷನ್ಸ್ ಇಂದಾನೆ ಡೈಲಾಗ್ಸ್ ಇಂದಾನೆ ಸಾಲ್ವ್ ಮಾಡ್ತಾನೆ. ಅಥವಾ ಸೊ ಆತರ ಒಂದು ಪಾತ್ರ, ಒಬ್ಬ ಒಳ್ಳೆ ಮಗನ ಪಾತ್ರ, ಒಬ್ಬ ತುಂಬಾ ಮುಗ್ಧ, ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ, ಬಾಯ್ ನೆಕ್ಸ್ಟ್ ಡೋರ್ ತುಂಬಾ ಮುಗ್ಧ, ಬಟ್ ಮುಗ್ಧವಾಗಿ ಕಾಣಿಸ್ತಾನೆ. ಬಟ್ ನಮ್ ಡೈರೆಕ್ಟರ್ ಹೆಂಗ್ ತೋರಿಸ್ತಿದಾರ ಪಾತ್ರ ಅಂದ್ರೆ, ಬಹಳ ಚಾಲಾಕಿಯಿಂದಾನೇ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ ನ, ಇಬ್ರು ಕ್ಯಾರೆಕ್ಟರ್ಸ್ ನ. ಸೊ ಆ ತರದೊಂದು ಪಾತ್ರ ಸರ್. ಮುದ್ದಣ್ಣ ಆಕ್ಚುಲಿ ಒಂದು ಮೇಜರ್ ಆಗಿರ್ತಾರೆ ಸರ್, ಮಿಲಿಟರಿ, ಎಕ್ಸ್ ಮಿಲಿಟರಿ. ಸೊ ಅವರು ವಿಲ್ ಬಿ ರಿಟೈರ್ಡ್. ಅಂಡ್ ಈ ಮಗನ ಕೆಲಸ ಏನಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದು. ಸೊ ಅಷ್ಟೇ. ಸೊ ಅವರಿಬ್ರು ಅನ್ಯೋನ್ಯವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಅವ್ರ ಬಾಳಲ್ಲಿ ಇರ್ತಾರೆ ಸರ್. ಆ ತರ ಒಂದು ರಿಲೇಶನ್ಶಿಪ್ ಅವರಿಬ್ರದ್ದು. ಸೊ ಒಂದು ಆ ತರ ಇರೋ ಸಿಚುವೇಶನ್ ಅಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ ಟ್ಯಾಂಜೆಂಟ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಇಮೋಷನ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಸೊ ಬಾಂಧವ್ಯಗಳು ಹೆಂಗ್ ಚೇಂಜ್ ಆಗುತ್ತೆ. ಸೊ ಅಂಡ್ ನಾಟ್ ಜಸ್ಟ್ ನಮ್ಮ ಮನೆಯಲ್ಲ, ಹೀರೋಯಿನ್ ಮನೇಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಹೆಂಗಿರ್ತಾರೆ. ಸೊ ಅಲ್ಲಿ ಇದರಿಂದ ಏನೇನ್ ಸಣ್ಣ ವಿಷಯ ಸರ್, ಸಣ್ಣ ವಿಷಯದಿಂದನೇ ಎಲ್ಲ ದೊಡ್ಡದಾಗುತ್ತಲ್ಲ, ಇಮೋಷನ್ಸ್ ತುಂಬುತ್ತೆ ಚಿಕ್ಕ ವಿಷಯಕ್ಕೂ. ಸೊ ಆತರ ಒಂದು ಕತೆ. ಅಂಡ್ ಬಹಳ ಸೊಗಸಾಗಿ ನಮ್ ಡೈರೆಕ್ಟರ್ ತೋರಿಸ್ತಿದ್ದಾರೆ ಸರ್. ಅಂಡ್ ಡೈಲಾಗ್ಸ್ ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಡ್ಯಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಹೇಳಿದ್ದೆ ಶ್ರೀಕಾಂತ್ ಅವರೇ ಡೈಲಾಗ್ಸ್ ಬರ್ದಿರೋದು. ಶ್ರೀಕಾಂತ್ ಅವರು ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ಮುಟ್ಟುತ್ತೆ ಡೈಲಾಗ್ಸ್ ಎಲ್ಲ ಸರ್. 100% ತುಂಬಾ ಇಂಪಾರ್ಟೆಂಟ್ ಸರ್, ದ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸರ್. ಬಿಕಾಸ್ ನನಗೆ ಆಸ್ ಅನ್ ಆಕ್ಟರ್, ಆಸ್ ಅ ಡ್ಯಾನ್ಸರ್, ಆಕ್ಷನ್ ಇಲ್ಲ ಸಿನಿಮಾಲಿ, ಬಟ್ ಕೋಪ ಇದೆ.
ಸೊ ಬಟ್ ಆಸ್ ಅನ್ ಆಕ್ಟರ್, ಆಸ್ ಅ ಡ್ಯಾನ್ಸರ್, ಆಸ್ ಅನ್ ಆರ್ಟಿಸ್ಟ್, ಒಬ್ಬ ನಟನಾಗಿ ನನಗೆ ಈ ಸಿನಿಮಾ ಬಹಳ ಮುಖ್ಯ ಸರ್. ಯಾಕಂದ್ರೆ ಜನ ನೋಡಿ ಇದನ್ನ ಒಪ್ಪಿದ್ರೆ ನನಗೆ ಮೊದಲ ನಾನು ಜನಕ್ಕೆ ನಾನು ಶಿವು ಅಂತ ಒಂದು ಪಾತ್ರ ಮಾಡಿದ್ದೀನಿ ಸರ್. ನಾನು ಸ್ಕ್ರೀನ್ ಮೇಲೆ ನಾನು ಇದ್ದಾಗ ನಾನು ಪ್ರಣಾಮ್ ದೇವರಾಜ್ ಆಗಿರ್ಬಾರ್ದು, ನಾನು ಶಿವನೇ. ಆ ಶಿವು ಪಾತ್ರ ಆಡಿಯನ್ಸ್ ಕನ್ವಿನ್ಸ್ ಮಾಡಿದ್ರೆ ಅಷ್ಟು ಸಾಕು ಸರ್ ನನಗೆ. ಸೊ ಆ ಕನ್ವಿನ್ಸ್ ಆಗಿ ನನಗೆ ಆಡಿಯನ್ಸ್ ಇಷ್ಟಪಟ್ರೆ ಇದರಿಂದ ನನಗೆ ಅಫ್ಕೋರ್ಸ್ ನನ್ನ ಇಡೀ ಫ್ಯೂಚರ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಇಷ್ಟು ನಾನು ತುಂಬಾ ಲೇಟ್ ಆಗ್ಬಿಟ್ಟೆ, ನನ್ನ ಕಡೆಯಿಂದ ತುಂಬಾ ಸಾರಿ. ಕತೆ ನಾನು ಏನೇನು ಮಾತಾಡ್ಬೇಕು ಪ್ರತಿಯೊಂದು ಎಲ್ಲರೂ ಮಾತಾಡ್ಬಿಟ್ರು. ಬಂದಾಗ ಖುಷಿ ಮೇಡಮ್ ಹೇಳಿದ್ರು, ಮತ್ತೆ ಪ್ರವೀಣ್ ಸರ್ ಹೇಳಿದ್ರು. ಸೊ ಏನೇನು ಬೇಕು ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋದಿನ ಜಾಸ್ತಿ ಏನಂದ್ರೆ, ಡೇ ಒನ್ ಶ್ರೀಕಾಂತ್ ಸರ್, ಆಕ್ಚುಲಿ ನಾನು ಶ್ರೀಕಾಂತ್ ಸರ್ ಲೈಕ್ ಒಂದು 8 ವರ್ಷ ಹಿಂದೆ ಫೋನ್ ಕಾಲ್ ಇಂದ ಅವಾಗಿಂದನೂ ಪರಿಚಯದಲ್ಲೇ ಇದೆ. ಬಟ್ ಡೈರೆಕ್ಟರ್ ಮೀಟ್ ಮಾಡಿದ್ದು ಒಂದು 3 years ಬ್ಯಾಕ್ ಸರ್. ಸೊ ಡೇ ಒನ್ ಅವರು ನನಗೇನು ಕತೆ ನರೇಟ್ ಮಾಡಿದ್ರು. ಸೊ ಟೀಮ್ ಆಕ್ಚುಲಿ ಅವ್ರ ಜರ್ನಿ ಬಂದು ತುಂಬಾ ದೊಡ್ಡದು. ಲೈಕ್ ಕ್ಯಾಮ್ರಾಮನ್ ಸರ್ ಆಗಲಿ, ಅವರ ಅಸೋಸಿಯೇಟ್ ಡೈರೆಕ್ಟರ್ ಅರುಣ್ ಅವರಾಗಲಿ, ಅವ್ರ ಟೀಮ್ DOP ಸರ್. ಸೊ ಅವರೆಲ್ಲರೂ ತುಂಬಾ ಹಳೆ ಪರಿಚಯ. ಸೊ ಎಲ್ಲ ಒಟ್ಟಿಗೆ ಬಂದಿದ್ರು. ಸೊ ಅವತ್ತು ಅವ್ರು ಏನು ಕತೆ ಹೇಳಿದ್ರು, ಸೊ ಸೆಟ್ಟಿಗೆ ಬಂದ ಮೇಲೆ ಅದೇನು ಚೇಂಜ್ ಆಗಿಲ್ಲ ಸರ್. ಏರುಪೇರು ಅಂದ್ರೆ ಒಂದು 10% ಆಚೆ ಈಚೆ ಆಗಿರ್ಬೋದು ಬಿಟ್ರೆ, ಲೊಕೇಶನ್ಗೋಸ್ಕರ ಅಥವಾ ಸಿಚುವೇಶನ್ ಕ್ಯಾರೆಕ್ಟರ್ಸ್ ಕೆಲವರು ಆಚೆ ಬಿಟ್ರೆ. ಸೊ ನಾವು ಇನಿಷಿಯಲ್ ಡೇಸಲ್ಲಿ ಏನು ಅನ್ಕೊಂಡಿದ್ದು, ಯೂಶಲಿ ಆಗಲೇ ಸರ್ ಹೇಳಿದಂಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕೆಲವರು ಕಮರ್ಷಿಯಲ್ ಎಲಿಮೆಂಟ್ಸ್ ಕೆಲವು ಆ್ಯಡ್ ಮಾಡೋಣ, ಆಕ್ಷನ್ ಸೀಕ್ವೆನ್ಸಸ್ ಆ್ಯಡ್ ಮಾಡೋಣ. ಸೊ ಇದು ಸ್ವಲ್ಪ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಅದ್ಯಾವುದೂ ಮೈಂಡಲ್ಲಿ ಇಟ್ಕೊಳ್ದೆ, ಸೊ ಫಸ್ಟ್ ನಾವೇನು ಅನ್ಕೊಂಡಿದ್ದೀವಿ, ಸೊ ಒಂದು ಫೀಲ್ ಗುಡ್ ಮೂವಿ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ಮೈಂಡಲ್ಲಿ ಇದ್ದಿದ್ದು. ಸೊ ಅದನ್ನ ನಾವು ಎಕ್ಸಾಕ್ಟ್ ಆಗಿ ಕೊಡ್ಬೇಕಂತಾನೆ ಅನ್ಕೊಂಡಿದ್ದು. ಸೊ ಅದನ್ನ ಯಾವುದು ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ 10% ಈ ಕಡೆ 10% ಆ ಕಡೆ, ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ ನಾವು ಅದೇ ಔಟ್ಪುಟ್ನ ಕೊಡ್ಬೇಕಂತ ಟ್ರೈ ಮಾಡಿದ್ದು. ಅದನ್ನ ಅಚೀವ್ ಮಾಡಿದ್ವಿ. ಲೊಕೇಶನ್ಸ್ ಕೂಡ ನಾವು ಸರ್ ಬಿಟ್ಕೊಟ್ಟಿದ್ರೆ ಇಲ್ಲ ಗೊತ್ತಿಲ್ಲ ನನಗೆ, ಹೇಳಿದೆ. ಓಕೆ, ಲೊಕೇಶನ್ಸ್ ಆಕ್ಚುಲಿ ನಾವು ನಾರ್ತ್ ಫ್ಲೇವರ್ನ ಒಂದು ತಂದಿದ್ದೀವಿ ಇಲ್ಲಿ. ಸೊ ಅದು ಕಥೆಯಲ್ಲಿ ತುಂಬಾ ಒಂದು ಕೀ ಎಲಿಮೆಂಟ್ ಆಕ್ಚುಲಿ. ಸೊ ವಾರಣಾಸಿನ ನಾವು ಬಳಸ್ಕೊಂಡಿರೋದು ಒಂದು ಮಿನಿಮಲ್ ಟೈಮಲ್ಲಿ ನಾವು ಶೂಟ್ ಮಾಡಿದ್ರು ಕೂಡ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿತ್ತು. ಸೊ ನಿಮಗೆ ಅದೊಂದು ಇಂಪಾರ್ಟೆಂಟ್ ಪಾತ್ರ ಕೂಡ. ಸೊ ಕಥೆನ ನಾನು ಜಾಸ್ತಿ ಏನು ಹೇಳ್ಕೊಳ್ಬೇಕಾಗಲ್ಲ. ಆಲ್ರೆಡಿ ಎಲ್ಲ ಪ್ರಣಮ್ ಸರ್ ಹತ್ರ ಪ್ರತಿಯೊಂದು ಸರ್ ನಮ್ಮ ಸರ್ ಈಗ ಒಂದು ಕ್ವಶನ್ ಕೇಳಿ, ಪ್ರತಿಯೊಂದು ಕ್ವಶನ್ ಕೇಳಿ ಕಥೆನ ಅದೇನು ಪಾತ್ರ ಏನು, ಕ್ಯಾರೆಕ್ಟರೈಸೇಷನ್ ಏನಾಗಿರುತ್ತೆ ಎಲ್ಲ ಕೇಳಿ ಬಿಡಿಸ್ಬಿಟ್ರು. ಸೊ ಒಂದೇ ಒಂದು ಏನಂದ್ರೆ, ವಾರಣಾಸಿ ಅನ್ನೋದು ಇನ್ನೊಂದು ಪಾತ್ರ ಇರೋದು ಮಾತ್ರ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ವಿಜುವಲ್ ಕ್ವಾಲಿಟಿ ನಿಮ್ದು DOP ಅವ್ರದ್ದು ಡೆಬ್ಯೂ ಅಂತ ನಿಮ್ಗೆ ಎಲ್ಲೂ ಅನ್ಸಲ್ಲ. ಅದು ಇಡೀ ತಂಡ ಆಗಲಿ, ಟೆಕ್ನಿಕಲ್ ಟೀಮ್ ಆಗಲಿ, ಎಲ್ಲರೂ ಆಗಲಿ ಯಾರು ಡೆಬ್ಯೂ ಅಂತ ಯಾರ್ದು ಅನ್ಸಲ್ಲ ನಿಮಗೆ. ಸೊ ಆ ಕ್ವಾಲಿಟಿನ ಅಚೀವ್ ಮಾಡೋದಕ್ಕೆ ನನ್ನ ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಮಿಕ್ಕಿದ್ದೇನಿದ್ರು ಡೈರೆಕ್ಟರ್ ಆಗಲಿ ಉಳಿದವ್ರು ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಸೊ ಸಾರಿ ಅಗೇನ್ ಲೇಟಾಗಿ ಬಂದಿದ್ದಕ್ಕೆ. ಫಸ್ಟ್ ಸಾರಿ ನಮ್ಮ ಬಾಸ್ ಆಗ್ಲೇ ಸಾರಿನ, ಅದಕ್ಕೆ ಕಾರಣ ನಾವೇ, ಅವರಲ್ಲ. ಅದನ್ನ ಸ್ಪಷ್ಟ ಮಾಡ್ತೀನಿ. ಆಗ್ಲೇ ಕೇಳಿದ್ರಲ್ಲ 1 hour ಲೇಟು ಅಂತ. ಪಾಪ ಅವ್ರಿಗೆ ಟೈಮಿಂಗ್ಸ್ ವೇರಿಯೇಷನ್ ಆಗಿ ನಮ್ಮ ಕೋ ಡೈರೆಕ್ಟರ್ ನಾನೊಂದು ಆ ಥರ ಹೇಳಿ ಮಿಸ್ಕಮ್ಯುನಿಕೇಶನ್ ಆಗಿದ್ದದು. ಒನ್ಸ್ ಅಗೇನ್ ಸಾರಿ. ಆಮೇಲೆ ಥ್ಯಾಂಕ್ ಯು, ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟ್ ನಾವೀಗ ಕೂತಿದೀವಿ ಅಂದ್ರೆ ಪುರಾತನ ಫಿಲಮ್ಸ್ ಫಸ್ಟ್ ನಾನು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂದ್ರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು, ಅಣ್ಣ ಕೇಳಿದ್ರು ಒಂದು ಸಾಂಗ್ ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟರ್ ಮತ್ತೆ ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟ್ ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ. ಬಟ್ ನಮ್ಗೆ ಫಸ್ಟ್ ಅನ್ಸಿದ್ದು ಸಿನಿಮಾ ಮಾಡಕ್ ಬಜೆಟ್ ಬೇಕು ಅಂತ. ನೆಕ್ಸ್ಟ್ ಈ ತರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ, ಈ ತರದ್ದು ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದ್ರು, 2 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟರ್ ನಾನು ಹೇಳಿದ್ದೆ ಹಿಂಗೆ, ಗುರುವೇ 2 ದಿನಕ್ಕೆ ಮಾಡ್ಬೇಕು ನೀನು. ಇಡೀ ಸಾಂಗ್ 3 ಸಾಂಗ್ ಇದೆ, 3 ಸಾಂಗ್ ಹೋದ್ರೂ 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡ್ಬೇಕು ಅಂತ ಅಂದಿದ್ದಕ್ಕೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಹಿಂಗ್ ಮಾಡಿದ್ದಾರೆ. 4 ದಿನ ಕೊಟ್ರೆ ಮಾಸ್ಟರ್ ಹೆಂಗ್ ಮಾಡ್ಬೋದು ಅಂತ ಗೊತ್ತಿಲ್ಲ.
ನೆಕ್ಸ್ಟ್ ಏನಾದ್ರು ಒಂದು ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನ್ ಅಲ್ಲೇ ಇನ್ನು ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು 4-5 ದಿನ ಕೊಡ್ತೀವಿ, ಹಂಗಂತ ಜಾಸ್ತಿ ದಿನ ಹೇಳಿಬಿಡಿ ಆಯ್ತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದ್ರೆ, ಗುರುವೆ ನಾನು ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ ಸಾಂಗು ಕೇಳೋತರ ಏನಾದ್ರು ಒಂದು ಮಾಡ್ಬಿಡುವೆ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಆಕ್ಚುಲಿ ನನ್ನ ಫ್ರೆಂಡು. ನಾನೇನೇ ಈಗ ನಾನು ಆಗ್ಲೇ ಹೇಳಿಲ್ವಾ, ತಪ್ಪು ನಮ್ದಿದ್ರು ಅವನೇ ವಹಿಸ್ಕೊತಾನೆ ಅಂತ, ಆತರ ಸ್ನೇಹಿತ. ಬಟ್ ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದಾನೆ. ಮುಂಜಾನೆ ಹೇಳಿದಂಗೆ ಒಂದು ಕೂಲ್ ಆಗಿ ನೈಟ್ ಯಾವ ತರ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್, ಪಿಕಪ್ ಬ್ಲೂ ಯಾವ ತರ ಮಿಕ್ಸ್ ಮ್ಯಾಚ್ ಮಾಡಿದಾನೆ, ಅದೆಲ್ಲ ಕ್ರೆಡಿಟ್ ಗೋಸ್ಟು ಕ್ಯಾಮ್ರಾಮನ್ ಅವರೊಬ್ರೆ ಆ ತರ ಪ್ಲಾನ್ ಮಾಡಿರೋದು. ಇವತ್ತು ಅದೇ ಹೇಳಿಲ್ವ, ಇವತ್ತು ನಾನು ನಮ್ಮ ಹೀರೋಯಿನ್ಗಿನ್ನ ವೇದಿಕೆ ಹೀರೋ ಅಂತಂದ್ರೆ ಕ್ಯಾಮ್ರಾಮನ್ ಸಚಿನ್ ಸರ್ ಮತ್ತೆ ನಮ್ಮ ಧನು ಮಾಸ್ಟ್ರು. ಅದಾದ್ಮೇಲೆ ನಮ್ಮ ಹೀರೋಯಿನ್. ನಮ್ಮ ಹೀರೋ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅವರು ಡ್ಯಾನ್ಸ್ ಅಲ್ಲಿ ನಂಬರ್ 1. ಆಗ್ಲೇ ಕೇಳಿದ್ರಲ್ಲ ಪ್ರಜ್ವಣ ಅಂತ, ಪ್ರಜ್ವಣ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ, ಬಟ್ ಪ್ರಜ್ವಣಗೆ ಚಾಲೆಂಜ್ ಮಾಡೋಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು, ಬಟ್ ನಾನ್ ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು. ಕಾಲು ಒಂದು ನಿಲ್ಲಲ್ಲ ಆತರ ಇದು. ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, 100% ಮ್ಯಾಚ್ ಮಾಡಿದ್ದಾರೆ. ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಆಗ್ಲೇ ಹೇಳಿದ್ರಲ್ಲ ಸರ್, ರಿಹರ್ಸಲ್ 15 ದಿನ ಮಾಡಿರ್ಲಿ 10 ದಿನ ಮಾಡಿರ್ಲಿ, ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಟೆಕ್ನಿಷಿಯನ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ. ಯಾಕೆಂದ್ರೆ ಮಾಸ್ಟರ್ ಹೇಳಿದ್ದೆ 2 ದಿನಕ್ಕೆ ಆಗ್ಬೇಕು ಅಂತ. 2 ದಿನಕ್ಕೆ ಆಗ್ಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಸರ್, ಕ್ಯಾಮ್ರಾಮನ್ ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರ್ಬೇಕು. ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ 2 ದಿನ 1.5 ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಟೀಮು, ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು, ಯುವ, ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟರ್ ನಮ್ಗೆಲ್ಲ ಒಂದು ಬೇರೆ ತರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ ನ ಉಳಿಸ್ಕೊಂಡಿದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾಂಗ್ ತುಂಬಾ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಸರ್ ನಮಗ್ ಭಯ ಮಾತಾಡಕ್ಕೆ, ಯೋಗರಾಜ್ ಭಟ್ರು ಸರ್ ಹತ್ರ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರು ನೀನು ಅಂದ್ರೆ ಏನ್ ಹೇಳಕ್ಕಾಗಲ್ಲ ಸರ್. ಶ್ರೀಕಾಂತ್ ಅಂದ್ರೆ ಯಾ ಶ್ರೀಕಾಂತ್ ನೀನು ಇಡೋ ಫೋನ್ ಈ ತರ ಮಾತಾಡ್ತಾ ಇದ್ರು. ಅದಕ್ಕೆ ಸಚಿನ್ ಏನ್ ಮಾಡಿದೆ, ಸ್ವಲ್ಪ ಕ್ಲೆವರ್ ಆಗಿ ಆಟ ಆಡಿದೆ. ಯೋಗರಾಜ್ ಭಟ್ರು ಫೋನ್ ಮಾಡಕ್ಕೆ ಹೇಳೋರು ಮಾಡ್ಕೊರು ನೀನೆ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ ನಮ್ ಕೈ ಕೊಟ್ರು. ಆಮೇಲೆ ಭಟ್ರ ನಾವೇ ಹೇಳ್ದ, ಭಟ್ರೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಕಮಂಗಿ ನನ್ ಮಗನೆ, ಸೆಕೆಂಡ್ ಇದು, 3ನೇದು ಜಯಂತ್ ಕಂಕಣಿ ಸರ್ ಬರ್ದಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ, ಡ್ಯಾನ್ಸು ತುಂಬಾ ಚೆನ್ನಾಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಆಗಸ್ಟ್ 22 ದಯಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫಸ್ಟ್ ಪಿಕ್ಚರ್ ಇದು. ಬಾಸ್ ಹೇಳಿದಾಗೆ ರೀಲಾಂಚ್, ಅವ್ರಿಗೂ ಫಸ್ಟ್ ಪಿಕ್ಚರ್ ಏನೋ ತರನೇ. ದಯವಿಟ್ಟು ನಮ್ಮ ಪ್ರಣಮ್ ಸರ್ನ ನಮ್ಮನ್ನ ಎಲ್ಲಾನು ಬೆಳೆಸ್ಬೇಕು. ಸಿನಿಮಾನ 22ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದೀವಿ. ಆಗಸ್ಟ್ 22 ನಮ್ಮ ಸಿನಿಮಾ ರಿಲೀಸ್, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ.